ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಸತ್. ಪರಬ್ರಹ್ಮನೇ ನಮಃ. ಕಾದರವಳ್ಳಿಯ ಶ್ರೀ ಸದ್ಗುರು ಅದೃಶ್ಯ ಶಿವಯೋಗಿಗಳವರ ಚರಿತಾಮೃತವು 18ನೇ ಅಧ್ಯಾಯ. 1933ರಲ್ಲಿ ಹೊಳೆಹೊಸೂರಿನಲ್ಲಿ ಪ್ಲೇಗ್ ರೋಗ ನಿಮಿತ್ತ ಸಪ್ತಾಹ ಆಚರಿಸಿದ್ದು. ಸೂಚನೆ: ಕಾದರವಳ್ಳಿಯ ಶ್ರೀ ಸದ್ಗುರು ನಿರಾಭಾರಿ ಅದೃಶ್ಯ ಚನ್ನಲಿಂಗೇಶ್ವರ ಚರಂತಿಮಠ ಸ್ವಾಮಿಗಳವರ ಯಥಾರೂಪ ಚರಿತ್ರೆಯು. ಭೂವಾಚಕ ಮಹಾಶಯರೇ, ಅನೇಕ ಪ್ರಕಾರವಾಗಿ ಅನೇಕಾನೇಕ ಪವಾಡಗಳನ್ನು ಮಾಡುತ್ತಾ ಹಾಗೂ ಬಂದ ಭಕ್ತರಿಂದಲೂ ಮಾಡಿಸುತ್ತಾ ಸದಾ ಸ್ವಚ್ಛಂದವಾಗಿ ವಿಹರಿಸುತ್ತಿರುವುದು ಎಲ್ಲ ಕಡೆಗೂ ಹಬ್ಬಿತು. ಇದನ್ನು ಸುತ್ತಮುತ್ತಲಿನ ಜನಗಳೆಲ್ಲರೂ ಕೇಳಿ ಇವರ ಮೇಲೆ ಭಕ್ತಿ ವಿಶ್ವಾಸಗಳಿಂದ ನಡೆಯುತ್ತಿದ್ದರು. ಈ ಪ್ರಕಾರವಾಗಿ ಇರುತ್ತಿರುವಾಗ ಕಾದರವಳ್ಳಿಯ ಸಮೀಪದ ಹೊಳೆಹೊಸೂರಿಗೆ 1933ರಲ್ಲಿ ದನಗಳ ಬೇನೆ ಅಲ್ಲದೆ ಜನರಿಗೆ ಪ್ಲೇಗ್ ಮಾರಕ ರೋಗವು ಹಬ್ಬಿತು. ಆಗಿನ ಕಾಲದಲ್ಲಿ ಜನರಿಗೆ ಪ್ಲೇಗ್ ಹಾಗೂ ಮಾರಕ ಬೇನೆಗಳು ಬರುವುದು ಸರ್ವೇ ಸಾಮಾನ್ಯವಾಗಿ. ರೋಗಗಳು ಬಂದಾಗ ಊರಿಗೆ ಊರೇ ಹಾಳಾಗುತ್ತಿತ್ತು. ಊರಲ್ಲೆಲ್ಲ ಹಾಹಾಕಾರವೆದ್ದಿತು. ಎಲ್ಲಿ ಕೇಳಿದಲ್ಲಿ ಇದೇ ಸುದ್ದಿಯೇ ಹೊರತು ಬೇರೇನೂ ಮಾತುಗಳಿಲ್ಲ. ಇದೊಂದು ಶೋಚನೀಯ ಸಂಗತಿಯೇ ಆಯಿತು. ಇಂಥ ಪ್ರಸಂಗದಲ್ಲಿ ಕೆಲವು ಜನರು ಕೂಡಿ ನಮ್ಮೂರ ವಾತಾವರಣ ಶಾಂತವಾಗಬೇಕಾದರೆ ಗ್ರಾಮ ದೇವತೆಗಳ ಅಭಿಷೇಕ, ಭಜನೆ ಹಾಗೂ ದೇವರಿಗೆ ನೀರು ನೀಡುವುದು ಇತ್ಯಾದಿ ಕಾರ್ಯಕ್ರಮಗಳನ್ನು ಪೂರ್ವದಿಂದಲೂ ಹಿರಿಯರು ಮಾಡುತ್ತಾ ಬಂದಿರುವ ಮಾತು ಇದೆ. ಅದನ್ನೇ ನಾವು ಈಗ ಮಾಡೋಣ. ಭಜನೆಯನ್ನು ಮಾಡಬೇಕು. ಹಗಲು ರಾತ್ರಿ ಅನ್ನದೇ ತಪ್ಪದೆ ಮಾಡಿದರೆ ನಮ್ಮೂರ ಸಾವು ನಿಲ್ಲುವುದು ಅಂತ ಹಿರಿಯರು ಹೇಳುವ ಮಾತೇ ಇದೆ. ಅದನ್ನು ಮಾಡಬೇಕಾದರೆ ಹೇಗೆ ಅನ್ನುವುದು ನಮ್ಮೂರ ಪಂಡಿತರಾದ ಶ್ರೀ ಕುಲಕರ್ಣಿ ನರಸಪ್ಪನವರು ಇದ್ದಾರೆ. ಅವರನ್ನು ಕೇಳಿ ಆ ಕಾರ್ಯಕ್ಕೆ ಕೈ ಹಾಕಬೇಕು ಅಂದರೆ ಸರಿ ಆಗುತ್ತದೆ, ಹಾಗೇ ಮಾಡೋಣವೆಂದು ಟರಾಯಿಸಿ ಅದಕ್ಕೆ ಒಬ್ಬ ಮಹಾತ್ಮರು ಬೇಕು. ಅವರ ಸನ್ನಿಧಿಯಲ್ಲಿ ಸಪ್ತಾಹ ಭಜನೆ ನಡೆದರೆ ದೊಡ್ಡ ಲಾಭವಾಗುವುದು. ಮಹಾತ್ಮರಿಲ್ಲದೆ ಆ ಕಾರ್ಯ ಮಾಡಲು ಬರುವುದಿಲ್ಲ. ನಮ್ಮೆಲ್ಲರಿಗೂ ಸುಖವಾಗಿ ಈ ರೋಗವು ನಮ್ಮ ಗ್ರಾಮದಿಂದ ದೂರವಾಗುವುದರಲ್ಲಿ ಸಂದೇಹವಿಲ್ಲ. ಇದಕ್ಕೆ ಪ್ರಮಾಣವಾಗಿ ಯಮಲೋಕಂ ಭಯನಾಸ್ತಿ ಸಂಸಾರಸ್ಯ ಭಯಂ ನ ಚ ರುದ್ರ ಭಕ್ತಸ್ಯ ಶುಶ್ರೂಷಾದೇವಿ ಕೀಂ ಕಥಾಯಾಮಿತೆ ಹೀಗೆಂದು ಶಿವಧರ್ಮ ಗ್ರಂಥದಲ್ಲಿ ಹೇಳಲ್ಪಟ್ಟಿದೆ. ಇದರ ಭಾವವೆಂದರೆ ಸದ್ಭಕ್ತರಿಗೆ ಯಾರಾದರೂ ಅಂದರೆ ಶಿವಭಕ್ತನು ಶಿವನ ಶುಶ್ರೂಷೆಯನ್ನು ಮಾಡುತ್ತಿಹನೋ ಅವನಿಗೆ ಯಮಲೋಕದ ಭಯವಿಲ್ಲ, ಸಂಸಾರದ ಭಯವೂ ಇಲ್ಲ. ದೇವಿಯೇ ಅಂತಹ ಮಹಾತ್ಮನ ಘನತೆಯನ್ನು ಏನೆಂದು ಹೇಳಲಿ? ಅಂದ ಮೇಲೆ ಅಂತಹ ಪುಣ್ಯದ ಪ್ರಭಾವದಿಂದ ಬಂದಿರುವ ಆಪತ್ತು ದೂರವಾಗುವುದರಲ್ಲಿ ಸಂದೇಹವಿಲ್ಲ. ಆದ್ದರಿಂದ ಅಂತಹ ಮಹಾಪುರುಷನನ್ನು ಬರಮಾಡಿಕೊಂಡು ಸಪ್ತಾಹವನ್ನು ಆಚರಿಸುವುದಾಗಿ ಟರಾಯಿಸಲಾಯಿತು. ಊರಲ್ಲಿಯ ಮುಖ್ಯ ಹಿರಿಯರಾದ ಶ್ರೀ ಸೊಪ್ಪಯ್ಯ ಸ್ವಾಮಿಗಳು, ಇವರು ಕಾದರವಳ್ಳಿಯ ಶ್ರೀ ಅಪ್ಪಯ್ಯ ಶಿವಯೋಗಿಗಳು ಸೀಮಿಮಠ ಇವರ ಮಾವನವರು, ಗಂಗಪ್ಪ ಗೌಡರು, ಬಸಲಿಂಗಪ್ಪ ಗಿರಿಯನ್ನವರ್ ನಾಯಕರು, ಹಲ್ಕಿ ಸಾಹುಕಾರರು ಹಾಗೂ ಸೊಪ್ಪಿಮಠದ ಭಕ್ತ ಮಂಡಳಿ, ಕಂಬಾರರ ಬಳಗ, ಪಾರಿಶ್ವಾಡ ಮನೆತನದವರು ಎಲ್ಲರೂ ಕುಲಕರ್ಣಿಯವರು ಹೇಳಿದ್ದು ಸರಿ ಇದೆ. ಸಪ್ತಾಹದ ಸ್ಥಿತಿಯಲ್ಲಿ ತೊಡಗಿದ್ದರು. ಆಗ ಮಹಾತ್ಮರನ್ನು ಹುಡುಕಾಡಲು ಅತ್ತಿತ್ತ ತಿರುಗಾಡುವುದು ಏಕೆ? ನಮ್ಮ ಸಮೀಪದಲ್ಲಿಯೇ ಇದ್ದ ಶ್ರೀ ಸದ್ಗುರು ಅದೃಶ್ಯ ಸ್ವಾಮಿಗಳವರ ಮಹಿಮೆ ಮತ್ತು ಘನತೆಯನ್ನು ಆದಿಶೇಷನಿಗೂ ವರ್ಣಿಸಲು ಸಾಧ್ಯವಾದ್ದರಿಂದ ಅವರಿಗೆ ಶರಣು ಹೋಗಿ ಅವರನ್ನೇ ಬರಮಾಡಿಕೊಳ್ಳುವುದಾಗಿ ನಿಶ್ಚಯಿಸಿ ಎಲ್ಲ ಹಿರಿಯರು ಕೂಡಿ ಕಾದರವಳ್ಳಿಗೆ ಆಗಮಿಸಿ ಶ್ರೀಗಳವರಿಗೆ ದೀರ್ಘದಂಡ ನಮಸ್ಕಾರ ಮಾಡಿ ಬಂದ ವಿಷಯವನ್ನು ತಿಳಿಸಬೇಕೆಂದರೆ ಯಾರಿಗೂ ಧೈರ್ಯವಾಗದೆ ಹಾಗೆ ಕುಳಿತುಬಿಟ್ಟರು. ಆಗ ಅಲ್ಲಿಯೇ ಕುಳಿತಿದ್ದ ಶ್ರೀ ಬಸವಣ್ಣಪ್ಪಗೌಡರು ಪಾಟೀಲ್ ಇವರಿಗೆ ಶ್ರೀ ಸೋಮಯ್ಯ ಸ್ವಾಮಿಗಳು ತಾವು ಸಪ್ತಾಹವನ್ನು ಹಮ್ಮಿಕೊಂಡ ಬಗ್ಗೆ ವಿವರಣೆಯನ್ನು ನೀಡಲಾಗಿ, ಗೌಡರು, ನೀವು ಹೆದರುವ ಕಾರಣವಿಲ್ಲ. ಶ್ರೀಗಳವರು ಇಂತಹ ಸಪ್ತಾಹಗಳನ್ನು ಮಾಡುವಲ್ಲಿ ತುಂಬ ಆಸಕ್ತರಿದ್ದು ನೀವು ಸಿದ್ಧತೆಯನ್ನು ಮಾಡಿಕೊಂಡು ನಮ್ಮ ಹತ್ತಿರವೇ ಬಂದು ಬಿಡಿರಿ.
ಶ್ರೀ ಅದ್ರೇಶಜ್ಜನವರನ್ನು ಕರೆದುಕೊಂಡು ಬರುವ ಜವಾಬ್ದಾರಿ ನಮ್ಮದಿದೆ ಎಂದು ಹೇಳಲಾಗಿ ಬಂದವರಿಗೆಲ್ಲ ಆನಂದ ಸಾಗರವೇ ಉಕ್ಕಿ ಬಂದಂತಾಯಿತು. ಅವರೆಲ್ಲ ಆನಂದದಲ್ಲಿ ಲೋಲಾಡಿದರು. ಈ ವಿಷಯ ತಿಳಿದ ತಕ್ಷಣ ಹೊಸೂರು ಗ್ರಾಮದ ಜನ ಅಪ್ಪ ಬರುತ್ತಾನೆಂದರೆ ನಮ್ಮ ಪುಣ್ಯಕ್ಕೆ ಏನೆಯೇ ಇಲ್ಲ ಎಂದು ಅತ್ಯಾನಂದದಿಂದ ಸಪ್ತಾಹದ ಕಾರ್ಯಕ್ಕೆ ಎಲ್ಲರೂ ಅಣಿಯಾದರು. ಎಲ್ಲವೂ ಸಿದ್ಧತೆಯಾದ ನಂತರ ಹೊಸೂರು ಭಕ್ತಾದಿಗಳು ಅಜ್ಜನವರನ್ನು ಕರೆಯಲು ಕಾದರವಳ್ಳಿಗೆ ಬಂದು ಶ್ರೀ ಬಸವಣ್ಣಪ್ಪ ಗೌಡರಿಗೆ ಭೇಟಿಯಾಗಿ ಅಜ್ಜನವರನ್ನು ಕರೆದುಕೊಂಡು ಬರುವಂತೆ ಹೇಳಿದರು. ಆಗ ಗೌಡರು ಹೊಸೂರು ಗ್ರಾಮಸ್ಥರ ಆಶೆ ಮತ್ತು ಸಪ್ತಾಹ ನಡೆಸುವ ಬಗ್ಗೆ ವಿವರವಾಗಿ ಅಜ್ಜನವರಿಗೆ ಹೇಳಿದಾಗ, ಅಲ್ಲೋ ಅಲ್ಲಿ ನಮ್ಮದೇನು ಕೆಲಸ, ನಾವೇಕೆ ಹೋಗಬೇಕು, ನಾವು ಹೋಗುವುದಿಲ್ಲ ಅಂದರು. ಅದಕ್ಕೆ ಗೌಡರು, ಅಲ್ರಿ ಅಪ್ಪ, ಅವರು ಎಂಥ ಉತ್ತಮ ಕಾರ್ಯ ಮಾಡಹತ್ತಿದ್ದಾರೆ, ಅಲ್ಲಿಗೆ ಹೋಗೋದು ನನಗೆ ಸರಿ ಅನ್ನಿಸ್ತೈತಿ. ಆಗ ಅಜ್ಜನವರು, ಅಲ್ಲೋ ನನ್ನ ಕಳಿಸಿ ನೀ ಇಲ್ಲೇ ಇರಾವೇನು, ನೀನು ಬಂದರೆ ನಾನು ಬರ್ತೀನಿ ಅಂದರು. ಆಗ ಗೌಡರಿಗೆ ಮತ್ತು ಭಕ್ತಾದಿಗಳಿಗೆ ಅಪಾರವಾದ ಆನಂದವಾಗಿ, ಹ್ಞೂನ್ರಿ ಅಪ್ಪ ನಡ್ರಿ ಹೋಗೋಣ ಎಂದಾಗ ಎಲ್ಲರಿಗೂ ಅಪಾರವಾದ ಆನಂದವಾಯಿತು. ಆಮೇಲೆ ಬಂದ ಭಕ್ತಾದಿಗಳಿಗೆಲ್ಲ ಪ್ರಸಾದ ಊಟೋಪಚಾರವಾಗಿ ಎತ್ತಿನ ಗಾಡಿಗಳಲ್ಲಿ ಕುಳಿತು ಹೊಸೂರಿಗೆ ಹೋದರು. ಅತ್ತ ಹೊಸೂರಿನಲ್ಲಿ ಭಕ್ತಜನರು ಗೌಡರ ಮನೆಯ ಸಮೀಪ ಬಸವೇಶ್ವರ ಗುಡಿಯ ಮುಂದೆ ಶ್ರೀಗಳವರಿಗೂ ಎಲ್ಲ ಭಕ್ತಾದಿಗಳಿಗೂ ಇರುವ ವ್ಯವಸ್ಥೆಯನ್ನು ಗುಡಿಯ ಮುಂದಿನ ಪಟಾಂಗಣದಲ್ಲಿ ದೊಡ್ಡ ಪೆಂಡಾಲ ಹಾಕಿ ಮಾಡಲಾಗಿತ್ತು. ಶ್ರೀಗಳವರು ಬಂದ ತಕ್ಷಣ ಎಲ್ಲರೂ ಅತ್ಯಾನಂದದಿಂದ ಅವರ ಪಾದಕ್ಕೆರಗಿ ಪಾದಗಳನ್ನು ತೊಳೆದು ಪಾದಪೂಜೆಯನ್ನು ವಿಧಿವಿಧಾನೋಕ್ತವಾಗಿ ಮಾಡಿ ಮಂಗಲ ಮಾಡಿ ಕೃತಕೃತ್ಯರಾದರು. ಮೊದಲಿನಿಂದಲೂ ಅರಬಾವಿಯ ದುರದುಂಡೇಶ್ವರ ಸ್ವಾಮಿಗಳು ಅಲ್ಲಿಗೆ ಬರುವ ಸಂಪ್ರದಾಯವಿತ್ತು. ಅವರು ಬಂದಾಗ ಸಾಂಬಶಿವ ಸಾಂಬಶಿವ ಎಂದು ಭಜನೆಯನ್ನು ಅನ್ನಿಸುತ್ತಿದ್ದರಂತೆ. ಅವರು ಪ್ರಣವ ಮಂತ್ರವನ್ನು ಉಚ್ಚರಿಸಕೂಡದೆಂದು ಕಟ್ಟಪ್ಪಣೆ ಮಾಡಿದ್ದರಂತೆ. ಈಗ ಶ್ರೀ ಸದ್ಗುರು ಅದ್ರೇಶ ಶಿವ ಶ್ರೀಗಳವರು ಪ್ರಣವಾಕ್ಷರದ ಬಗ್ಗೆ ಎಲ್ಲ ಭಕ್ತರಿಗೆ ಚೆನ್ನಾಗಿ ತಿಳಿಸಿದರು. ಮತ್ತು ಏಕೆ ಅನ್ನಬಾರದು, ಏಕೆ ಅನ್ನಬೇಕು ಅಂದರೆ ಪ್ರಣವಾಕ್ಷರ ಓಂಕಾರದ ಬಗ್ಗೆ ಚೆನ್ನಾಗಿ ಬಿಚ್ಚಿ ಅದರ ಅರ್ಥ, ಅದರ ಲಾಭ ಇತ್ಯಾದಿ ಸರಿಯಾಗಿ ತಿಳಿಸಿದರು. ಶ್ರೀಮನ್ ನಿರಂಜನ ನಿಜಗುಣ ಶಿವಯೋಗಿಗಳು ಪ್ರತಿಯೊಬ್ಬರಿಗೂ ಪ್ರಣವಾಕ್ಷರವನ್ನು ಉಚ್ಚರಿಸಲು ಹಕ್ಕು ಇದೆ ಅಂತ ಮತ್ತು ಪ್ರಣವಾಕ್ಷರದ ಮಹತ್ವವನ್ನು ತಿಳಿಸಿದ್ದನು ಇಲ್ಲಿ ಸ್ಮರಿಸಬಹುದಾಗಿದೆ. ಕಾಯವಿಡಿದಾತ್ಮರಾಶಿಗೆ ಪರತರ ಮುಕ್ತಿಗೆ ಇದು ಉಪಾಯವು, ನಿಜಮುಕ್ತಿ ಶಿವಮಂತ್ರವನ್ನು ಅವರಿವರೆಂಬುದೇನೋ, ಶಿವ ಭುವನದ ಮಾನವರೊಮ್ಮೆ ತಾವಾಗಲಿ, ಶಿವಮಂತ್ರವಿದನುಸುರೆ ಮೊಸದೊಳು ಸೂರೊಮ್ಮೆ ಶಿವಮಂತ್ರದೊಳಸುರೆ. ಈ ಪ್ರಕಾರವಾಗಿ ಮಹಾತ್ಮರು ತಾವು ಕಂಡ ಸುಖವನ್ನೇ ಎಲ್ಲರೂ ಕಾಣಿರಿ, ಈ ಸುಖವನ್ನೇ ಹೊಂದಲಿ ಅಂತ ಬಹಳ ಮಹತ್ತರವಾದದ್ದನ್ನು ಅತ್ಯಂತ ಕಳಕಳಿಯಿಂದ ಬಿಚ್ಚಿ ಹೇಳಿ ಎಲ್ಲರನ್ನೂ ಉದ್ಧಾರ ಮಾಡಿದ್ದಾರೆ ಎಂದು ಓಂ ನಮಃ ಶಿವಾಯದ ಅರ್ಥವನ್ನು ಹೇಳಿ ಸದಾವಕಾಲವು ಶಿವನನ್ನು ನೆನೆಯುತ್ತಾ ಶಿವನಲ್ಲಿಯೇ ಐಕ್ಯನಾಗುವುದೇ ಮಾನವ ಜನ್ಮದ ಸಾಫಲ್ಯ ಎಂದು ಹೇಳಿ, ಕಣ್ಣು ಮೀಸಲು ಶಿವನ ಕೈ ಮೀಸಲು, ಶಿವನ ಕಾಲು ಮೀಸಲು ಶಿವನ ನಾಲಿಗೆ ಮೀಸಲು, ಶಿವನ ಕಿವಿ ಮೀಸಲು ಶಿವನ ನಾಸಿಕ ಮೀಸಲು, ಶಿವನ ತನುಮನವೆಲ್ಲ ಮೀಸಲು, ಶಿವನ ಮೀಸಲು ಬಿಸರವಾಗದಂತಿದ್ದಡೆ ಆತನೇ ಜಗದೀಶ ಕಾನ ರಾಮನಾಥ. ಆದ್ದರಿಂದ ಶಿವನಾಮ ಸ್ಮರಣೆಯನ್ನು ಸದಾವಕಾಲ ಮಾಡುತ್ತಾ ಅನಿತ್ಯವಾದ ಈ ಸಂಸಾರ ಸುಖವನ್ನು ನಿತ್ಯ ಮತ್ತು ನಿಜವೆಂದು ತಿಳಿಯದೆ ಶರಣರು ಹೇಳಿದಂತೆ ಕರಿಯ ನಿತ್ತಡೆವಲ್ಲೇ ಸಿರಿಯ ನಿತ್ತಡೆವಲ್ಲೇ ಹಿರಿದಪ್ಪ ರಾಜವ ನಿತ್ತಡೆವಲ್ಲೇ ನಿಮ್ಮ ಶರಣರ ನುಡಿಯದೊಂದರಗಳಿಗೆ ಇತ್ತಡೆ ನಿಮ್ಮನ್ನಿತ್ಯ ಕಾನ ರಾಮನಾಥ ಎಂದು ಪ್ರಪಂಚದಲ್ಲಿ ಆನೆ ಅಂಬಾರಿ ಸಿರಿ ಸಂಪತ್ತಿಗಿಂತ ಶರಣರ ಸತ್ಸಂಗದಲ್ಲಿ ದಿನಗಳನ್ನು ಕಳೆಯುತ್ತಾ ಅವರೊಡನೆ ಆಡಿದ ಮಾತುಗಳು ಒಂದರಗಳಿಗೆ ದೊರೆತರೆ ನೀವು ಪುಣ್ಯವಂತರು ಎಂದು ಹೇಳುತ್ತಾ, ಕಡೆಗಿಲ್ಲದ ಬಂಡಿ ಹೊಡೆಗೆಡುವುದು ಮಾಬುದೆ, ಕಡೆಗೀಲು ಬಂಡಿಗಾಧಾರ
ಈ ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡನವೇ ಕಡೆಗೀಲು ಖಾನ ರಾಮನಾಥ. ಆದ್ದರಿಂದ ಈ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಳು ಕಡೆಗೀಲಾಗಿರುವುದರಿಂದ ನೀವೆಲ್ಲರೂ ಆ ಶಿವನನ್ನು ಸದಾವಕಾಲವು ಓಂಕಾರ ಮಂತ್ರದೊಂದಿಗೆ ಓಂ ನಮಃ ಶಿವಾಯ ಎಂದು ಅನ್ನುತ್ತಾ ಶ್ರವಣ ಮನನ ನಿಧಿಧ್ಯಾಸಗಳಲ್ಲಿ ಸ್ಮರಿಸುತ್ತಾ ಕೃತಾರ್ಥರಾಗಿರಿ ಎಂದು ಬೋಧಿಸುತ್ತಿರುವ ಸಮಯದಲ್ಲಿ ಆ ಮೃತ್ಯು ದೇವತೆಯಾದ ಮಾರಿ ಎಲ್ಲಿಯೋ ಓಡಿ ಹೋಗಿಬಿಟ್ಟಿದ್ದಳು. ಇಡೀ ಹೊಸೂರು ಗ್ರಾಮವೆಲ್ಲ ಶಾಂತವಾಗಿ ಭಕ್ತಿ ಉತ್ಸಾಹದಿಂದ ಭಜನಾ ಕಾರ್ಯದಲ್ಲಿ ಏನೂ ಆಗದವರಂತೆ ಆನಂದಿತರಾಗಿ ನಲಿದಾಡುತ್ತಿದ್ದರು. ಮುಂದೆ ಎಲ್ಲರಿಗೂ ಮಹಾಪ್ರಸಾದವಾಗಿ ತಾವು ಹಿಡಿದ ಸಂಕಲ್ಪ ಪರಿಸಮಾಪ್ತಿಯಾಯಿತು ಮತ್ತು ತಮ್ಮ ಗ್ರಾಮವೂ ರೋಗದಿಂದ ಮುಕ್ತಿಯಾಯಿತು ಎಂದು ಅನನ್ಯ ಭಕ್ತಿಭಾವದಿಂದ ಶ್ರೀ ಅದೃಶ್ಯ ಶಿವಯೋಗಿಗಳಿಗೆ ಕೃತಜ್ಞತೆಯನ್ನು ಅರ್ಪಿಸಿ ಸಪ್ತಾಹವನ್ನು ಸಮಾಪ್ತಗೊಳಿಸಿ ಅವರನ್ನು ಕಾದರವಳ್ಳಿ ಗ್ರಾಮಕ್ಕೆ ಕರೆತಂದು ಬಿಟ್ಟು ತಿರುಗಿ ಹೊಸೂರು ಗ್ರಾಮಕ್ಕೆ ಹೋದರು. ಈಗಲೂ ಸಹಿತ ಹೊಸೂರು ನಾಯಕರಾದ ಶ್ರೀ ಹಲ್ಕಿ ಸಾಹುಕಾರರು, ಬಸಲಿಂಗಪ್ಪ ಗಿರಿಯನವರ್, ಶ್ರೀ ಸೊಪ್ಪಯ್ಯ ಸ್ವಾಮಿಗಳು ಇವರು ಹಾಗೂ ಸದ್ಭಕ್ತರು ಶ್ರೀ ಅದೃಶ್ಯ ಶಿವಯೋಗಿಗಳ ಸಮಾಧಿಗೆ ಹಾಗೂ ಸಂಕ್ರಮಣದಲ್ಲಿ ನಡೆಯುವ ಕುಂಭಮೇಳ ಸಪ್ತಾಹದಲ್ಲಿ ಅನನ್ಯ ಭಕ್ತಿಭಾವದಿಂದ ತಮ್ಮ ಕೈಲಾದಷ್ಟು ದನಖನಾದಿಗಳನ್ನು ಮತ್ತು ಪ್ರಸಾದದ ವ್ಯವಸ್ಥೆಯನ್ನು ಚಕ್ಕಡಿ ಹೂಡಿಕೊಂಡು ಬಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಮಾಡುತ್ತಾ ಕೃತಾರ್ಥರಾಗಿರುತ್ತಾರೆ. ಶ್ರೀ ಸೊಪ್ಪಯ್ಯ ಸ್ವಾಮಿಗಳ ಮಗನಾದರೆ ಶ್ರೀ ಶಿವಯ್ಯ ಸ್ವಾಮಿಗಳು ಶ್ರೀ ಸದ್ಗುರು ಅಪ್ಪಯ್ಯ ಶಿವಯೋಗಿಗಳ ಸೋದರ ಅಳಿಯ. ಹೊಸೂರು ಶಿವಯ್ಯ ಸ್ವಾಮಿಗಳು ಎಂದು ಕಾದರವಳ್ಳಿಯ ಭಕ್ತಾದಿಗಳಿಗೆ ಪ್ರಸಿದ್ಧವಾದ ಇವರು ಸಮಯ ಸಿಕ್ಕಾಗಲೆಲ್ಲ ಶ್ರೀ ಸದ್ಗುರು ಅಪ್ಪಯ್ಯ ಸ್ವಾಮಿಗಳ ದರ್ಶನಕ್ಕೆ ಬಂದು ಮಠದಲ್ಲಿಯೇ ಇದ್ದು ತಮ್ಮ ಶಕ್ತಿಯನುಸಾರ ಎಲ್ಲ ಸೇವೆಯನ್ನು ಮಾಡುತ್ತಾ ಅವರ ಮೇಲೆ ಅಗಾಧವಾದ ಭಕ್ತ ಪ್ರೇಮ ವಿಶ್ವಾಸ ಶ್ರದ್ಧೆಗಳನ್ನಿಟ್ಟು ಅವರ ಪ್ರೀತಿಗೆ ಪಾತ್ರರಾಗಿದ್ದರು. ಕಾದರವಳ್ಳಿಯಿಂದ ಬರುವ ಯಾವುದೇ ವ್ಯಕ್ತಿಯೂ ಶ್ರೀ ಸದ್ಗುರು ಅಪ್ಪಯ್ಯ ಸ್ವಾಮಿಗಳೇ ಎಂದು ಭಾವಿಸಿ ಅವರನ್ನು ಆಧರಿಸಿ ಊಟೋಪಚಾರಗಳಿಂದ ಸಂತೃಪ್ತಿಪಡಿಸಿ ಕಳುಹಿಸುತ್ತಿದ್ದರು. ತಾವು ಸ್ವತಃ ಶ್ರೀ ಅಪ್ಪಯ್ಯ ಸ್ವಾಮಿಗಳವರ ಸೋದರ ಅಳಿಯನಾಗಿದ್ದರೂ ಸಹಿತ ಯಾವ ಹಮ್ಮು ಬಿಮ್ಮು ಇಲ್ಲದೆ ಆಧ್ಯಾತ್ಮದಲ್ಲಿ ತಮ್ಮನ್ನು ತಾವು ಮರೆತು ನನ್ನ ಜೊತೆಗೆ ಅತ್ಯಂತ ಆತ್ಮೀಯತೆಯಿಂದ ಮತ್ತು ಪ್ರೀತಿಯಿಂದ ಆಧ್ಯಾತ್ಮಿಕತೆಯಲ್ಲಿ ತಲ್ಲೀನನಾಗಿ ಎಷ್ಟೋ ದಿನಗಳನ್ನು ಭಾವಪೂರ್ಣವಾಗಿ ಕಳೆದಿರುತ್ತೇವೆ ಎಂದು ಇಲ್ಲಿ ಹೇಳಬಯಸುತ್ತೇವೆ. ಅವರು ಹೊಸೂರಿನಲ್ಲಿ ದೇಹ ಬಿಟ್ಟ ಮೇಲೆ ಭಕ್ತರ ಅಭಿಪ್ಸೆಯಂತೆ ಅವರ ಮಠದಲ್ಲಿಯೇ ಅವರ ಸಮಾಧಿಯನ್ನು ಮಾಡಲಾಗಿದೆ. ಅವರು ಹಾಕಿಕೊಂಡು ಬಂದಿರುವ ಈ ಸಂಪ್ರದಾಯವನ್ನು ಅವರ ಮಗನಾದ ಶ್ರೀ ಅದೃಶ್ಯಯ್ಯನವರು ಮುಂದುವರಿಸಿಕೊಂಡು ಬಂದಿದ್ದು ಕಾದರವಳ್ಳಿಯ ಪವಿತ್ರ ಸ್ಥಾನಕ್ಕೆ ತಂದೆಯಂತೆ ತಾನು ಸಹಿತ ಕೈಂಕರ್ಯ ಭಾವದಿಂದ ಅತಿ ಭಕ್ತಿಯಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಎಂಬಲ್ಲಿಗೆ ಶ್ರೀ ಸದ್ಗುರು ಅದೃಶ್ಯ ಶಿವಯೋಗಿಗಳವರ ಚರಿತಾಮೃತದಲ್ಲಿ 18ನೇ ಅಧ್ಯಾಯವು ಮುಗಿದುದು. ಜೈ ಜೈ ಶಿವನಮ ಪಾರ್ವತಿ ಪತೆ ಹರ ಮಹಾದೇವ್.